ವಿಶೇಷವಾಗಿ ಮಹಾದೇವಿ ಸನ್ನಿಧಾನದಲ್ಲಿ ನಡೆಯುವಂತಹ ಶರನ್ನವರಾತ್ರಿ ಮಾಡುವಂತಹ ಸೇವೆಗಳನ್ನು ಮಹಾದೇವಿ ಭಂಡಾರಕ್ಕೆ ಅರ್ಪಿತ ಮಾಡಿಕೊಂಡು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಬರಬಹುದಾದಂಥ ಆಪತ್ತು ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುವುದರೊಂದಿಗೆ ಎಲ್ಲರ ಭಕ್ತಗಳ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಟ್ಟು ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯ ನೆಮ್ಮದಿಯೊಂದಿಗೆ ಮಹಾದೇವಿಯ ಸೇವೆ ಮಾಡುವಂತಹ ಸೌಭಾಗ್ಯವನ್ನು ಅನುಗ್ರಹಿಸಿ ಸದಾಕಾಲ ಭಕ್ತರನ್ನು ರಕ್ಷಣೆ ಮಾಡುವುದರೊಂದಿಗೆ ಸಂಕಲ್ಪಿತ ಶರನ್ನವರಾತ್ರಿ ಮಹೋತ್ಸವವನ್ನು ನಿರ್ವಿಘ್ನ ಮತ್ತು ಸಾಂಗವಾಗಿ ಮಹಾದೇವಿಯು ನಡೆಸಿಕೊಡಬೇಕು ಅಂತ ಎಲ್ಲರೂ ಸೇರಿ ಮಹಾದೇವಿಯಲ್ಲಿ ಪ್ರಾರ್ಥನೆ ಮಾಡುವಂತಹದ್ದು. ಜಯದೇವಿ ನಮಸ್ತುಭ್ಯಂ ಜಯವರ್ತವರಪ್ರದೇ ಜಯ ಶಂಕರವಾಮಾಂಗೇ ಸರ್ವಮಂಗಲೇ ಸರ್ವಶಕ್ತಿ ಮಹಾಮಾಯೇ ದಿವ್ಯಜ್ಞಾನ ಸ್ವರೂಪಿಣಿ ಪರಿಚಾಪಶರವಿಘ್ನಕರಾಂ ಸತ್ಯರೇಖಾಂ ಸಿಂಹಸ್ಥಿತಾಂ ಸುರಸಿದ್ಧರತಾಂ ಚತುರ್ತಾಂ ಭೂರ್ವಾಣಿವಾಂ ದುರಿತವರ್ಕರಾಂ ನಮಾಮಿ ಶರಣಾಗತ ತೀರಾರ್ಥ ಪರಿತ್ರಾಣಕಾರಿಣೇ ಸತೀ ಮಹಾದೇವಿ ಶಿವಾಯ ಸತಂ ನಮಃ ನಮಃ ಪ್ರಕೃತೆ ಶಿವಾಯ ಯಥಾ ಪ್ರಣತಾ ಸದಾ
ಮಂಗಳಾಂಬೆ, ಮಂಗಳೂರು ಎಂಬ ಪದಕ್ಕೆ ಮಂಗಳಾಂಬೆಯ ನಾಮ ಅನ್ವರ್ಥವಾಗಿ ಇಲ್ಲಿಯವರೆಗೆ ನಡೆದು ಬಂದಿದೆ. ತುಳುನಾಡಿನಲ್ಲಿ ನಮ್ಮ ಈ ಒಂದು ಪರಂಪರೆ ಶರನ್ನವರಾತ್ರಿ ಆಚರಣೆಯನ್ನು ದೇವಸ್ಥಾನದಲ್ಲಿಯೂ ಮತ್ತು ದೈವಸ್ಥಾನಗಳಲ್ಲಿಯೂ ನಾವು ಮಾಡುತ್ತೇವೆ. ಇಲ್ಲಿ ರಾತ್ರಿಗೆ ಬಹಳ ಪ್ರಾಮುಖ್ಯತೆ ಇದೆ. ಈ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಯಾದಂತಹ ಆ ಜಗನ್ಮಾತೆಯನ್ನು ನಾವು ಎಲ್ಲೆಡೆ ಬಹಳ ಸಂಭ್ರಮದಿಂದ ಆಚರಣೆ ಮಾಡುತ್ತೇವೆ. ನಮ್ಮ ಉತ್ಸವ ಪ್ರಾರಂಭ ಆಗ್ತದೆ ಚತುರ್ಥಿ ಅಥವಾ ಚೌತಿಯೊಂದಿಗೆ. ನಂತರ ಅದು ಇಡೀ ಸಂವತ್ಸರದಲ್ಲಿ ಅದು ಜನರಲ್ಲಿ ಆ ಉತ್ಸವದ ಒಂದು ಸಂಭ್ರಮ ನಿರಂತರವಾಗಿ ಆಗುವಾಗ ಈ 9 ದಿವಸಗಳ ಕಾಲ ನವರಾತ್ರಿ, ಅದೇ ರೀತಿ ದಶಮಿ ಅಲ್ಲಿ ವಿದ್ಯಾರಂಭದೊಂದಿಗೆ ನಾವು ನಮ್ಮ ಜೀವನದಲ್ಲಿ ವಿದ್ಯೆಯನ್ನು ಹಾಗೂ ಶಕ್ತಿಯನ್ನು ಹಾಗೂ ಸಂಪತ್ತನ್ನು ಎಲ್ಲವನ್ನು ಒಟ್ಟುಗೂಡಿಸಿಕೊಂಡು ಜೀವನ ಮುಂದೆ ಹೋಗುವಂತಹ ಒಂದು ಸನ್ನಿವೇಶ. ಈ ಸನ್ನಿವೇಶದಲ್ಲಿ ಮಂಗಳಾಂಬೆಯ ಸಾನ್ನಿಧ್ಯದಲ್ಲಿ ಪರಂಪರೆಯಂತೆ ಗಣಪತಿಯಲ್ಲಿ ಪ್ರಾರ್ಥನೆಯಾಗಿ, ನಂತರ ದೇವಿಯ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆಯಾಗಿ, ಹಾಗೂ ಪರಿವಾರ ದೇವತೆಗಳಾದಂತಹ ರಕ್ತೇಶ್ವರಿ ಸಾನ್ನಿಧ್ಯದಲ್ಲಿಯೂ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ನವರಾತ್ರಿ ಉತ್ಸವವನ್ನು ಇವತ್ತು ಪುಣ್ಯಾಹ ಹಾಗೂ ನಿತ್ಯವಾದಂತಹ ವಿಶೇಷವಾದಂಥ ಪೂಜೆಗಳೊಂದಿಗೆ ಪ್ರಾರಂಭ ಮಾಡ್ತೇವೆ. 10ನೇ ದಿವಸ ದಶಮಿಗೆ ಇಲ್ಲಿ ರಥೋತ್ಸವ, ಅದೇ ರೀತಿ ಅಲ್ಲಿಂದ ಅವಭೃತ ಸ್ನಾನದೊಂದಿಗೆ 4ನೇ ತಾರೀಕಿಗೆ ಅಥವಾ ತ್ರಯೋದಶಿಗೆ ತ್ರಯೋದಶಿಗೆ ಇಲ್ಲಿ ಮಂತ್ರಾಕ್ಷತೆಯೊಂದಿಗೆ ಈ ಒಂದು ನವರಾತ್ರಿಯ ಪರ್ವವು ಮಂಗಳಾಂಬೆಯ ಸನ್ನಿಧಿಯಲ್ಲಿ ವರ್ಷಂಪ್ರತಿಯಂತೆ ಇವತ್ತು ಕೂಡ ಅದನ್ನು ಪ್ರಾರಂಭಕ್ಕೆ ನಾಂದಿ ಹಾಡಿದ್ದೇವೆ. ಅದನ್ನು ಮುಂದಕ್ಕೆ ಆ ಜಗನ್ಮಾತೆ ಎಲ್ಲರಿಗೂ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಈ ಲೋಕಕ್ಕೂ ಕಲ್ಯಾಣ ಆಗುವ ಹಾಗೆ ಹರಿಸಬೇಕು. ನಮಗೆಲ್ಲರಿಗೂ ಶಕ್ತಿಯನ್ನು, ಸಂಪತ್ತನ್ನು ಹಾಗೂ ವಿದ್ಯೆಯನ್ನು ಕೊಟ್ಟು ನಮ್ಮ ವ್ಯಕ್ತಿತ್ವವನ್ನು ಹಾಗೂ ಬಾಳನ್ನು ಬೆಳಗುವಲ್ಲಿ ಅವಳು ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿ ಆ ಜಗನ್ಮಾತೆಯಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆ. ಈ ವರ್ಷದ ನವರಾತ್ರಿ ಉತ್ಸವವು ಇಂದಿನಿಂದ ಆರಂಭಗೊಂಡು 3ನೇ ತಾರೀಕು ಅಕ್ಟೋಬರ್ವರೆಗೆ ನಡೆಯಲಿದೆ. ಎಲ್ಲ ಭಕ್ತಾದಿಗಳಿಗೂ ಈ ನವರಾತ್ರಿ ಸಂದರ್ಭದಲ್ಲಿ ಬಂದು ದೇವರ ದರ್ಶನ ಬರೆದು ಅನುಗ್ರಹವನ್ನು ಪಡೆಯಲಿ ಎಂದು ನಾವು ನಿಮ್ಮನ್ನು ಈ ಮೂಲಕ ಕೋರಿಕೊಳ್ತಾ ಇದ್ದೇನೆ. ನವರಾತ್ರಿಯ ಸಂದರ್ಭದಲ್ಲಿ ಸಾಯಂಕಾಲ ಪ್ರತಿದಿನ 6 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಅದಕ್ಕೂ ಎಲ್ಲರೂ ಬಂದು ಜನರು ಬಂದು ಅದನ್ನು ಚೆಂದ ಕಾಣಿಸಿಕೊಡಬೇಕೆಂದು ಈ ಮೂಲಕ ನಾನು ನಿಮ್ಮೆಲ್ಲರಲ್ಲಿ ಕೋರಿಕೊಳ್ಳುತ್ತಾ ಇದ್ದೇನೆ. ये देख के